ಸ್ನೇಹಿತರೆ, ಒಂದು ಬ್ರೇಕ್ ಎಲ್ಲ ಆಗಿ, ಬ್ರೇಕು ಅಂದರೆ ನನ್ನ ಪಾರ್ಟ್ 1 ವಿಡಿಯೋದಲ್ಲೇ ನಾನು ಎಂಡ್ ಮಾಡಿದ್ದೆ. ಸೊ ಇಲ್ಲಿ ಏನು ಮಾಡ್ತೀವಿ, ಇರ್ತೀವಾ ಅಥವಾ ಹೋಗ್ತೀವ ಅನ್ನೋದು ಗೊತ್ತಿಲ್ಲ ಅಂತ. ಸೊ ಮಲ್ಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ವಿ. ಈಗ ಆಲ್ಮೋಸ್ಟ್ ಟೈಮು 4:30, ಸಂಜೆ 4:30 ಆಗಿದೆ. ಸೊ ಇವಾಗ ಏನು ಮಾಡ್ತೀವಿ ಅಂದರೆ ಹೊರಡೋಣ ಪ್ಲ್ಯಾನ್ ಮಾಡಿಬಿಟ್ಟು ಹೊರಟ್ಬಿಟ್ಟು ಹೊರನಾಡಿಗೆ ಹೋಗ್ಬಿಟ್ಟು ಅಲ್ಲೋಗಿ ಸ್ಟೇ ಆಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಷ್ಟರಲ್ಲಿ ಒಳ್ಳೆ ಮಳೆ. ಸೊ ಹೊರಗಡೆ ನೋಡ್ತಾ ಇರ್ಬೋದು ನೇಚರ್ ಹೆಂಗಿದೆ ಅಂದರೆ ಸರಿಯಾಗಿ ಬರ್ತಾಯಿದೆ ಮಳೆ ಮಾತ್ರ. ತುಂಬ ಹೊತ್ತಾಯ್ತು ಸ್ಟಾರ್ಟ್ ಆಗಿ. ಅಡಿಗೆ ಗುಡುಗು, ಒಳ್ಳೆ ಗುಡುಗಿದೆ, ಮಿಂಚಿಲ್ಲ ಪುಣ್ಯಕ್ಕೆ. ಸೊ ಒಳ್ಳೆ ಮಳೆ ಬರ್ತಾಯಿದೆ. ಸೊ ಇವಾಗ ಸ್ವಲ್ಪ ಹೊತ್ತು ಮಳೆ ಸ್ಟಾಪ್ ಆಗೋವರೆಗೂ ವೆಯ್ಟ್ ಮಾಡಿ ಅದಾದಮೇಲೆ ಇಲ್ಲಿಂದ ಹೊರಡ್ತೀವಿ. ಸೊ ಮುಂದಿನ ದಿನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಲಗೇಜ್ ಎಲ್ಲ ತೊಗೊಂಡು ಅಲ್ಲಿ ಮೇಡಮ್ ಅವ್ರು ಇಳೀತಾ ಇದ್ದಾರೆ. ಅಪ್ಪ ಮಗಳನ್ನ ಕರ್ಕೊಂಡು ಹೋದರು. ಒಳ್ಳೆ ಇದ್ದಾರೆ ಅನಿಸುತ್ತೆ. ಸೊ ಮಳೆ ಬೇರೆ ಬರ್ತಾ ಇದೆ. ಸೊ ಇವಾಗ ಓಡೋಗಿ ಕಾರ್ಗೆ ಹತ್ಕೊಬೇಕು. ಸ್ನೇಹಿತರೆ, ಶೃಂಗೇರಿಯಿಂದ ಇವಾಗ ನಾವು ಹೊರನಾಡು ಕಡೆಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಹೊರಟಿದ್ದೀವಿ. ಮಳೆ ಸ್ವಲ್ಪ ಕಮ್ಮಿ ಆಗಿದೆ. ಆ್ಯಂಡ್ ಇಲ್ಲಿಂದ ಒಂದು 50ರಿಂದ 60 ಕಿಲೋಮೀಟರ್ ಇದೆ ಹೊರನಾಡುಗೆ. ಒಂದು 1.5 hour to 2 hour ಜರ್ನಿ. ಸೊ ಆಲ್ರೆಡಿ ಜರ್ನಿ ಸ್ಟಾರ್ಟ್ ಆಗಿದೆ, ಹೋಗ್ತಾ ಇದ್ದೀವಿ ಆನ್ ದ ವೇ. ಮತ್ತೆ ಹಾಗಾದರೆ ಅಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಪಾರು, ಏನು ಮಾಡ್ತಿದ್ದೆ ನೀನು? ಏನು ಮಾಡಿದೆ ನೀನು? ಕಕ್ಕ ಮಾಡಿದ್ಯಾ ಚೀವೇ. ಸ್ನೇಹಿತರೆ, ನಮ್ಮ ರಾಣಿ ಕಕ್ಕ ಮಾಡಿದ್ದಾಳೆ. ಅದಕ್ಕೆ ಪ್ಯಾಂಪರ್ ಚೇಂಜ್ ಮಾಡೋಣ ಅಂತ ನಿಲ್ಸಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇರೋದು ಯಾವುದೋ ಒಂದು ಜಾಗ. ಏನದು? ನಮ್ಮೂರ ಪ್ರಾಥಮಿಕ ಹಿರಿಯ ಶಾಲೆ ಶಾಕಿ ಗ್ರಾಮನ ಏನೋ ಒಂದು ಜಾಗ ಅಲ್ಲಿ ನಿಲ್ಸಿದ್ದೀವಿ. ಇಲ್ಲಿಂದ ಒಂದು 24 ಕಿಲೋಮೀಟರ್ ಇದೆ. 49 ನಿಮಿಷ ತೋರಿಸ್ತಿದ್ದಾರೆ. ಆ್ಯಕ್ಚುಲಿ ಸ್ನೇಹಿತರೆ, ಫುಲ್ಲು ಘಾಟ್ ಸೆಕ್ಷನ್ನು. ತಿರುಗಿಸಿ ಸ್ಟೇರಿಂಗ್ನ ಶೋಲ್ಡ್ರೆಲ್ಲ ಪೇನ್ ಬಂದ್ಬಿಟ್ಟಿದೆ. ಸೊ ಅಷ್ಟೊಂದು ಘಾಟ್ ಸೆಕ್ಷನು. ಸೊ ಅದಕ್ಕೆ ಬರೀ 24 ಕಿಲೋಮೀಟ್ರಿಗೆ ಅಲ್ಲಿ ತೋರಿಸ್ತಿರ್ತಕ್ಕಂತಹ ಟೈಮಿಂಗ್ಸ್ ರೀಚ್ ಆಗೋಕ್ಕೆ 49 ನಿಮಿಷ. ಸೊ ಯಾಕೆ ಅಂದರೆ ಬಿಕಾಸ್ ಆಫ್ ಘಾಟ್ ಸೆಕ್ಷನ್. ಸೊ ಬರೀ ಟರ್ನಿಂಗು ಸೊ ತಿರುಗಿಸ್ತಾ ಇರಬೇಕು. ಸೊ ಅದಕ್ಕೋಸ್ಕರ ಇನ್ನೊಂದು 6:44ಗೆ ರೀಚ್ ಆಗ್ತೀವಿ. ಈಗ 5:30, 5:40 ಆಗಿದೆ. ಇನ್ನೊಂದು 1 hour 50 minutes. ಸೊ ಅಷ್ಟರಲ್ಲಿ ರೀಚ್ ಆಗ್ತೀನಿ ಹೊರನಾಡುಗೆ. ಸ್ನೇಹಿತರೆ, ನನ್ನ ಮುಖ ಎಲ್ಲ ನೋಡಿ ಹೆಂಗಿದೆ. ನಿದ್ದೆ ಮಾಡಿಲ್ಲ. ನಿನ್ನೆ ನೈಟು ಜರ್ನಿ ಸ್ಟಾರ್ಟ್ ಮಾಡಿದ್ದು. ಇವತ್ತು ಮಧ್ಯಾಹ್ನ ಒಂದು 2 hour ಸ್ವಲ್ಪ ನಿದ್ದೆ ಮಾಡಿದೆ. ಬಟ್ ಅದು ಕಂಫರ್ಟೇಬಲ್ ಅನ್ನಿಸ್ಲಿಲ್ಲ ನನಗೆ. ಬಟ್ ಆದ್ರೂ ನಿದ್ದೆ ಮೂಡಿದೆ. ಈಗ ಹೋಗಿ ಹೊರನಾಡುಗೆ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡಿಬಿಟ್ಟು ಡೈರೆಕ್ಟಾಗಿ ರೂಮ್ ಬುಕ್ ಮಾಡಿಬಿಟ್ಟು ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಬೇಕು ನಾಳೆ ಬೆಳಿಗ್ಗೆ ತನಕ. ಆವಾಗಲೇ ನಂದು ಈ ಟಯರ್ಡ್ನೆಸ್ಸು ಹೋಗೋದು. ಇಲ್ಲಾಂದರೆ ಒಂಥರ ಇದೇನೋ ನಿದ್ದೆ ಗುಂಗಲ್ಲೇ ಇದ್ದೀನಿ. ಆಲ್ಮೋಸ್ಟ್ ಬೆಟ್ಟದ ಮೇಲೆ ತಲುಪಿದ್ದೀನಿ ನೋಡಿ. ಇಲ್ಲಿ ನಡ್ಕೊಂಡ್ರೆ ಆ ತುದಿಗೆ ಹೋಗ್ಬೋದು. ಸೊ ಅಲ್ಲಿ ನೋಡಿ ಫಾಗ್ ಹೆಂಗೆ ಕಾಣಿಸ್ತಾ ಇದೆ. ಈಗ ಆ್ಯಕ್ಚುಲಿ ನಾವು ಟಾಪಲ್ಲಿದ್ದೀವಿ. ನೋಡ್ತಾ ಇರ್ಬೋದು ಬೆಟ್ಟ ಗುಡ್ಡಗಳು ಸುತ್ತಮುತ್ತ. ಈ ಗಾಡಿ ನಿಲ್ಸಿದ್ವಿ. ಇವಾಗ ಇಲ್ಲೊಂದು ಅಂಗಡಿ ಇದೆ. ಓಹ್ ಅಬ್ಬಾ, ಆ ಹೊಗೆಗೆ ಸ್ನೇಹಿತರೆ ಕಿವಿ ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ನಾನು ಮಾತಾಡೋದು ನನಗೆ ಕೇಳಿಸ್ತಾ ಇಲ್ಲ. ಫುಲ್ ಬ್ಲಾಕ್ ಆಗಿಬಿಟ್ಟಿದೆ ಕಿವಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಸ್ನೇಹಿತರೆ, ನಾವು ಬಂದು ಹೊರನಾಡು ರೀಚ್ ಆದ್ವಿ. ಸೊ ನೋಡ್ತಾ ಇರ್ಬೋದು ಸುತ್ತಮುತ್ತ ಒಂದು ವ್ಯೂ ಹೇಗಿದೆ ಅಂತ. ಸೊ ಇಲ್ಲಿ ನೇತ್ರಾವತಿ ಇದೆ ಆ್ಯಂಡ್ ಇಲ್ಲಿ ಭದ್ರಾ ನಿವಾಸ ಇದೆ. ಸೊ ಎಲ್ಲಿ ಬೇಕಾದ್ರೂ ರೂಮ್ ಮಾಡ್ಕೋಬೋದು. ಅದು ಬಿಟ್ಟರೆ ಅಲ್ಲಿ ದೇವಸ್ಥಾನದ ಒಂದು ರೂಮ್ಸ್ ಕೂಡ ಸಿಗುತ್ತೆ. ಇಲ್ಲಾಂದರೆ ಫೆಸಿಲಿಟೀಸ್ ಸ್ವಲ್ಪ ಚೆನ್ನಾಗಿದೆ. ಆ್ಯಂಡ್ ಹಾಟ್ ವಾಟರ್ ಫೆಸಿಲಿಟಿ ಕೂಡ ಇದೆ. ದೇವಸ್ಥಾನದ್ರಲ್ಲಿ ಹಾಟ್ ವಾಟರ್ ಫೆಸಿಲಿಟಿ ಇಲ್ಲ ಆ್ಯಂಡ್ AC ರೂಮ್ಸ್ ಸಿಗಲ್ಲ. ಸೊ ಅದಕ್ಕೆ ನಾವಿವಾಗ ನೇತ್ರಾವತಿಗೆ ಬಂದಿದ್ದೀವಿ. ಸೊ ನೋಡ್ತಾ ಇರ್ಬೋದು ಈ ಒಂದು ದೊಡ್ಡ ಬಿಲ್ಡಿಂಗು. ಸೊ ಇಲ್ಲಿ ರೂಮ್ಸ್ ಅವೈಲೇಬಲ್ ಇದೆ ಆ್ಯಂಡ್ ಇಲ್ಲೂ ಕೂಡ ಇದೆ ಭದ್ರಾದಲ್ಲಿ. ಸೊ ನೇತ್ರಾವತಿಲಿ ಹೋಗಿ ಕೇಳ್ಕೊಂಬರ್ತೀವಿ ಇವಾಗ. ಬಾರೂಸ್ ಇಲ್ಲೇ ಹೋಗೋಣ ಬಾ. ನೇತ್ರಾವತಿ ಇಲ್ಲ ಅಂಗಡಿ ಎಲ್ಲ ಇದೆ.
ಆ ಕಡೆ ಭದ್ರಾ ನಿವಾಸ. ಬೇಡ, ಇಲ್ಲಿ ಹೋಗಿ ಕೇಳೋಣ. ಸ್ನೇಹಿತರೆ, ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ಬಟ್ ತುಂಬ ಚೆನ್ನಾಗಿದೆ, ವಾಶ್ಲಿ ರೀಸೆಂಟಾಗಿ ಮಾಡಿರ್ತಕ್ಕಂಥದ್ದು. ಸೊ ನಮ್ಮ ರೂಮ್ ನಂಬರ್ 313. ಅದೋ ಬಾಕು ಕಾರ್ಡ್ ಕೊಟ್ಟಿದ್ದಾರೆ. ಏಯ್ ಫುಲ್ ಅಪ್ಗ್ರೇಡು. ಲೈಟ್ ಆನ್ ಮಾಡು. ಸೊ ನಾವು 4 ಜನ ಇರೋದ್ರಿಂದ ಸ್ವಲ್ಪ ದೊಡ್ಡ ರೂಮ್ ತೊಗೊಂಡ್ವಿ ಮಗಳಿಗೂ. ಆ್ಯಂಡ್ ನಾವು 4 ಜನ ಇರ್ತೀವಿ. ರೂಮ್ ಚೆನ್ನಾಗಿದೆಲ್ಲ, ರೂಮ್ ಸೂಪರ್ ಆಗಿದೆ. ಎ ಸಿ ಎಲ್ಲಿದೆ? ಎ ಸಿ ಇಲ್ಲ ಇದರಲ್ಲಿ. ನಾನ್ ಎ ಸಿ ತೊಗೊಂಡಿದ್ದಲ್ಲ, ಬಟ್ ಚೆನ್ನಾಗಿದೆ ರೂಮ್. ಟಿ ವಿ ಇದೆ, ಫ್ಯಾನ್ ಇದೆ. ಎ ಸಿ ಇಲ್ಲ, ನಾನ್ ಎ ಸಿ ರೂಮ್ ಇದು. ಆ್ಯಂಡ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಒಂದು ಪ್ಲೇಸ್ ಇಟ್ಟಿದ್ದಾರೆ. ಆ್ಯಂಡ್ ಬಾತ್ರೂಮ್ ಇದೆ. ಬಾತ್ರೂಮ್ ಓಕೆ, ಪರವಾಗಿಲ್ಲ, ಕ್ಲೀನ್ ಆ್ಯಂಡ್ ಹೈಜೀನ್ ಆಗಿದೆ. ನೋಡಿ ಸ್ನೇಹಿತರೆ, ಹೊರನಾಡು ಬರೋರು, ದೇವಸ್ಥಾನಕ್ಕೆ ಬರೋರು, ನೀವೇನಾದ್ರು ರೂಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ಇಲ್ಲಿ ಬಂದು ನೇತ್ರಾವತಿ ನೇತ್ರಾವತಿ ಭವನ, ಅಲ್ಲಿ ಬಂದು ರೂಮ್ ಮಾಡಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ರೀಸೆಂಟ್ಲಿ ಆಗಿದ್ದು. ಆ್ಯಂಡ್ ಬಾಲ್ಕನಿ ಕೂಡ ಇದೆ ನೋಡಿ, ವ್ಯೂ. ವಾವ್, ನೋಡಿ ಬಾಲ್ಕನಿಯಿಂದ ವ್ಯೂ. ನಮ್ಮ ಸಿಲ್ಕಿ ಅಲ್ಲಿ ನಿಂತಿದೆ. ಆ್ಯಕ್ಚುಲಿ ನನ್ನ ಸಿಲ್ಕಿ ತುಂಬ ಚಿಕ್ಕದಾಗಿರೋದ್ರಿಂದ ಕಾಣಿಸಲ್ಲ. ಅದು ಬೇರೆ ಇನೋವಾ ಪಕ್ಕ ನಿಂತ್ಬಿಟ್ಟಿದೆ. ಇನೋವಾ ಪಕ್ಕ ನಿಂತಿರೋದ್ರಿಂದ ಕಾಣಿಸ್ತಾ ಇಲ್ಲ. ಸೊ ಆ ಕಡೆ ಎಲ್ಲ ಬೆಟ್ಟ ಗುಡ್ಡಗಳು. ಒಟ್ಟಲ್ಲಿ ಚೆನ್ನಾಗಿದೆ. ರೂಮ್ ಇಷ್ಟ ಆಯಿತು. ಅಮ್ಮ, ರೂಮ್ ಇಷ್ಟ ಆಯ್ತಾ? ರೂಮ್ ಚೆನ್ನಾಗಿದ್ಯಾ? ಏಯ್, ಲೈಟ್ ಆನ್ ಮಾಡು. ವೆರಿ ಗುಡ್. ಲೈಟ್ ಅಲ್ಲಿ ಇದೆಯಲ್ಲ, ಟ್ಯೂಬ್ ಲೈಟು. ಸ್ನೇಹಿತರೆ, ಆಗಿದ್ದು ಬಂದಿದ್ದಾಯ್ತು. ಈಗ ನೆಕ್ಸ್ಟ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡೋ ಹಾಗಿಲ್ಲ. ಆ್ಯಕ್ಚುಲಿ ಏನಕ್ಕೆ ಅಂದರೆ, ನಾವು ಶೃಂಗೇರಿಯಲ್ಲಿ ದರ್ಶನ ಮುಗಿಸ್ಕೊಂಡು ಬಂದಿರೋದು. ಸೊ ಮತ್ತೆ ಸ್ನಾನ ಮಾಡಿದ್ರೆ ಆಮೇಲೆ ಪುಣ್ಯ ಸಿಗಲ್ಲ, ದೇವಸ್ಥಾನಕ್ಕೆ ಬಂದಿದ್ದು. ಸೊ ಅದಕ್ಕೆ ಜಸ್ಟ್ ಒಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಹೋಗಿ ದೇವರ ಅನ್ನಪೂರ್ಣೇಶ್ವರಿ ದರ್ಶನ ಮಾಡಿಕೊಂಡು ಮತ್ತೆ ಅಗೇನ್ ರೂಮಿಗೆ ಬರ್ತೀವಿ. ಆ್ಯಂಡ್ ಬನ್ನಿ, ಹೋಗ್ತಾ ನಿಮಗೆ ಅಲ್ಲಿದೊಂದು ವ್ಯೂ ಎಲ್ಲ ತೋರಿಸ್ತೀನಿ. ಎಲ್ಲೋಗಿದ್ದೆ ನೀನು? ಫುಟ್ರಿ ಕೇಜ ನೋಡಿ, ಇಲ್ಲಿ ಏನಕ್ಕೆ ಹೋಗಿದ್ದಳು ನೋಡಿ. ಇಲ್ಲಿ ಹೋಗ್ಬಿಟ್ಟು ಅದು ಬೇಕು ಇದು ಬೇಕು ಚಿಪ್ಸ್ ಬೇಕು ಅಂದ್ಕೊಂಡು ಚಿಪ್ಸ್ ತಗೊಂಬರಕ್ಕೆ ಹೋಗಿದ್ದಾಳೆ ರಾಸ್ಕಲ್. ನೋಡಿಲಿ ಯಾರಿಗೆ ತಂದಿದ್ದು ಚಿಪ್ಸು? ಹಂಗ ನಿನ್ ಒಂದೂ ಕೊಡಲ್ಲ ನೋಡಿ. ಯಾರಿಗೆ ತಂದಿದ್ದು? ಮಮ್ಮಿನಾ? ಸ್ನೇಹಿತರೆ, ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಅಮ್ಮನವರ ದರ್ಶನಕ್ಕೆ ಹೊರಟಿದ್ದೀವಿ. ಸೊ ಎಲ್ಲರೂ ರೆಡಿ ಆಗಿದ್ದಾರೆ. ಇವಳು ರೆಡಿ ಆಗಿದ್ಲು, ಅಪ್ಪನೂ ರೆಡಿ. ಅಪ್ಪ ಪೂಜಾರಿ ಥರ ರೆಡಿ ಆಗಿದ್ದಾರೆ. ಸೊ ನಾನು ಕೂಡ ಹಂಗೆ ರೆಡಿ. ಯಾಕೆಂದರೆ ಇದಕ್ಕೆ ಯಾವುದದು ಶೃಂಗೇರಿ. ಪಾರುನು ತೋರಿಸಿಲ್ಲ, ಮರ್ತ್ಬಿಟ್ಟೆ, ಸಾರಿ. ಹಾಯ್, ಪಾರು ಡ್ರೆಸ್ ಚೇಂಜ್ ಮಾಡಿಲ್ಲ. ಪಾರು ಅದೇ ಡ್ರೆಸ್ಸು. ಯಾಕೆಂದರೆ ಅವಳಿಗೆ ನಾಳೆ ಮತ್ತೆ ಬೇರೆ ಡ್ರೆಸ್ ಹಾಕ್ಬೇಕು ಅದಕ್ಕೆ. ಆ್ಯಂಡ್ ಇನ್ನೊಂದು ವಿಷಯ ಸ್ನೇಹಿತರೆ, ಏನೋ ಹೇಳಕ್ಕೆ ಬಂದೆ. ಯಾಕೆ ಈ ಥರ ಹಾಕ್ಕೊಂಡಿದ್ದಾನೆ? ಬೆಳಿಗ್ಗೆ ನಾನು ಶರ್ಟ್ ಹಾಕಿದ್ದೆ. ಶೃಂಗೇರಿಗೆ ಹೋದಾಗ ಅಲ್ಲಿ ಬನೀನು ತೆಗಿಬೇಕು, ಶರ್ಟು ತೆಗಿಬೇಕು, ಪಂಚೆ ಆ್ಯಂಡ್ ಈ ಥರ ಶಲ್ಯ ಹಾಕೊಂಡು ಮಾತ್ರ ಹೋಗ್ಬೇಕು. ಸೊ ಅದಕ್ಕೋಸ್ಕರ ಇವಾಗ ಅಂಗಡಿಗೆ ಹೋಗಿ ಶಲ್ಯ ತೊಗೊಂಡು ಬಂದೆ. ಪಂಚೆ ಆಲ್ರೆಡಿ ಇತ್ತು ನನ್ನ ಹತ್ರ. ಆ್ಯಂಡ್ ಇವಾಗ ಹೊರಟಿದ್ದೀವಿ. ಸೊ ಬನ್ನಿ ಹೋಗೋಣ, ದೇವ್ರ ದರ್ಶನ ಮುಗಿಸ್ಕೊಂಡು ಬರೋಣ. ಸ್ನೇಹಿತರೆ, ಇವಾಗ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಅನ್ನದಾಸೋಹಕ್ಕೆ ಹೋಗ್ತಾ ಇದ್ವಿ ಊಟ ಮಾಡೋಕ್ಕೆ ಅಂತ. ಅನ್ನಪ್ರಸಾದನ ಸೇವಿಸಿ ಸೊ ಇಲ್ಲಿಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದಮೇಲೆ
ಇಲ್ಲಿ ಇದು ಊಟ ಮಾಡಿಲ್ಲ ಅಂದರೆ ನಿಜವಾಗ್ಲೂ ಇಲ್ಲಿ ಬಂದಿದ್ದೇ ಬೆಸ್ಟ್ ಸೀರಿಯಸ್ಲಿ. ಆ್ಯಂಡ್ ದರ್ಶನ ಕೂಡ ಚೆನ್ನಾಗಾಯಿತು, ತುಂಬ ಹತ್ರದಿಂದ ದೇವ್ರನ್ನ ನೋಡಿದ್ವಿ, ತುಂಬ ಖುಷಿ ಆಯಿತು. ಆ್ಯಂಡ್ ಇನ್ನೊಂದೇನೆಂದರೆ ಚೆನ್ನಾಗಿತ್ತಲ್ಲ ಒಬ್ಬ ದೇವ್ರು ನೋಡಿದ್ದು, ಸೂಪರ್ ಆಗಿತ್ತು ಆ್ಯಕ್ಚುಲಿ. ತುಂಬ ಇದು ಫಸ್ಟ್ ಟೈಮ್ ನಾನು ಇದು ಮುಂಚೆನೇ ಬಂದಿದ್ದೀನಿ, ಬಟ್ ಇದು ಫಸ್ಟ್ ಟೈಮ್ ಇಷ್ಟು ಹತ್ರದಿಂದ ದೇವ್ರನ್ನ ನೋಡಿದ್ದು ನಾನು. ಸೊ ಸ್ನೇಹಿತರೆ, ಈಗ ಊಟ ಎಲ್ಲ ಮುಗಿಸ್ಕೊಂಡು ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ಇವಳಿಗೊಂದು ಆಟ ಇಲ್ಲಿ ಕೊಟ್ಟಿದ್ದೀವಿ, ಒಂದು ನಿಮಿಷ ಕೊಟ್ಟಿದ್ದೀವಿ. ಎಲ್ಲೇ ಹೋದ್ರು ಇವಳಿಗೊಂದು ಬಬಲ್ ಮಾತ್ರ ಒಂದು ಸಾಕು, ಅದು ಬಿಟ್ಟರೆ ಬೇರೆ ಏನು ಬೇಡ. ತಗೊಳ್ಳಿ ಬೈಲಿ, ಬಬಲ್ಸ್ ಬಬಲ್ಸ್ ಬಬಲ್ಸ್, ಎಲ್ಲೋದ್ರು ಬರೀ ಬಬಲ್ಸು. ಇದೊಂದನ್ನೇ ಕೇಳೋದವಳು. ಇದು ಗಾಡಿ ಬರ್ತಾ ಇದೆ. ಸೊ ಹಾಗೆ ಸ್ನೇಹಿತರೆ, ಭೋಜನ ಮುಗಿಸ್ಕೊಂಡು ಇವಾಗ ರೂಮ್ ಕಡೆಗೆ ಹೊರಡ್ತಾ ಇದ್ದೀವಿ. ಸೊ ಮುಂದಿಂದು ಈಗ ರೂಮ್ಗೆ ಹೋಗಿ ಮಲ್ಕೊಂಡು ನಿದ್ದೆ ಮಾಡಬೇಕು. ಯಾಕೆಂದರೆ ನೈಟೆಲ್ಲ ನಿದ್ದೆ ಇಲ್ಲ, ಆ್ಯಂಡ್ ಇವತ್ತು ಬೆಳಿಗ್ಗೆ ಕೂಡ ನಿದ್ದೆ ಮಾಡಿಲ್ಲ ಸರಿಯಾಗಿ, ಅದಕ್ಕೋಸ್ಕರ. ನೋಡಿ ಸ್ನೇಹಿತರೆ, ನಾವು ಇದೇ ಒಂದು ಬಿಲ್ಡಿಂಗಲ್ಲಿ ರೂಮ್ ಮಾಡಿರ್ತಕ್ಕಂಥದ್ದು ನೇತ್ರಾವತಿ ನಿವಾಸ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅದು, ಅದರ ಬೋರ್ಡು. ಸೊ ನೈಟ್ ವಿಷನ್ ಇದು. ಸೊ ನೇತ್ರಾವತಿ ನಿವಾಸ ಅಂತ ಇಲ್ಲೇ ಆ್ಯಕ್ಚುಲಿ ರೂಮ್ ಮಾಡಿರ್ತಕ್ಕಂಥದ್ದು ನಾವು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗ್ತಾ ಇದ್ದೀವಿ. ಹಾಂ 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 ಹೇಳು ಆಮೇಲೆ. ಸ್ನೇಹಿತರೆ, ಇವಾಗ ರೂಮಿಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆರಾಮಾಗಿ ಮಲಗಿದ್ದೀನಿ. ಇನ್ನೇನಿಲ್ಲ, ನಿದ್ದೆ ಮಾಡೋದು, ಚೆನ್ನಾಗಿ ರೆಸ್ಟ್ ಮಾಡೋದು ಅಷ್ಟೇ. ಇನ್ನು ಬೆಳಿಗ್ಗೆ 7-8 ಗಂಟೆಗೆ ಎದ್ದೇಳೋದು. ಅದಾದಮೇಲೆ ಬೇಕಾದರೆ ನೋಡಬೇಕು ಬೇರೆ ಏನಾದರೂ ಪ್ಲ್ಯಾನಿಂಗ್ ಇದೆಯಾ ಅಂತ. ಸದ್ಯಕ್ಕೇನೂ ಇಲ್ಲ. ಸದ್ಯಕ್ಕೆ ಇರೋದು ಅಂದರೆ ಇಲ್ಲೇ ಒಂದು ಸ್ವಲ್ಪ ಹತ್ರದಲ್ಲೇ ಕಳಸ ಇದೆ, ಕಳಸೇಶ್ವರ ದೇವಸ್ಥಾನ. ಅಲ್ಲಿಗೆ ಆದರೆ ವಿಸಿಟ್ ಮಾಡೋದು, ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ಪ್ಲೇಸ್ ನೋಡಿಕೊಂಡು ಹೊರಡೋದು. ಸೊ ಎಲ್ಲ ಶೃಂಗೇರಿ ದರ್ಶನ, ಹೊರನಾಡು ದರ್ಶನ ಎಲ್ಲ ಮುಗೀತು. ಸೊ ಈಗ ರೆಸ್ಟ್ ಮಾಡುವಂತಹ ಟೈಮು ಆಯಿತು. 10 ಗಂಟೆ ಆಗ್ತಾ ಬಂತು. ಸೊ ಇವಾಗ ಬಂದು ಮಲಗಿದ್ದೀವಿ. ಓಕೆ ಸ್ನೇಹಿತರೆ, ಇವಾಗ ಮಲ್ಕೊಂಡು ನಿದ್ದೆ ಮಾಡೋ ಸಮಯ. ಅಪ್ಪ ಗುಡ್ ನೈಟ್. ಗುಡ್ ನೈಟ್. ಪಾರು ಮಲಗಿದ್ದಾಳೆ. ಅಪ್ಪ ಗುಡ್ ನೈಟ್. ಗುಡ್ ನೈಟ್ ಪಾರು. ಗುಡ್ ನೈಟ್ ಫ್ರೆಂಡ್ಸ್. ನಾಳೆ ಬೆಳಿಗ್ಗೆ ಸಿಗ್ತೀನಿ. ಇನ್ನೂ ಸ್ಟಾಪ್ ಆಗಿಲ್ಲ, ಕಂಟಿನ್ಯೂ ಆಗುತ್ತೆ ವಿಡಿಯೋ. ಸೊ ನಾಳೆ ಬೆಳಿಗ್ಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಗುಡ್ ನೈಟ್.